ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ರಾಯರು ಕೇವಲ 48 ಗಂಟೆಯ ಒಳಗಡೆ ನಿಮಗೆ ನೀಡುತ್ತಾರೆ. ಏಕೆಂದರೆ ಈ ಪವಾಡ ಮಂತ್ರವನ್ನು ಹೇಳಿದರೆ ಸಾಕು. ಇವತ್ತು ಗುರುವಾರ ಇರೋದರಿಂದ ಈ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳಿ ನೋಡಿ. ನಿಮ್ಮ ಸಮಸ್ಯೆ ಏನಿದ್ರೂ ಕೂಡ ಕೇವಲ 48 ಗಂಟೆಯ ಒಳಗಡೆ ಆ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ. ಹಾಗೆ ಆ ಸಮಸ್ಯೆ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಯರ ಒಂದು ಪವಾಡ ಮಂತ್ರವನ್ನು ಶೇರ್ ಮಾಡ್ತಾ ಇದ್ದೇನೆ. ರಾಯರ ಮೇಲೆ ಭಕ್ತಿ ನಂಬಿಕೆ ಇದ್ದರೆ ಈ ಒಂದು ಮಂತ್ರವನ್ನು ಹೇಳಿ ನೋಡಿ, ಯಾವ ರೀತಿ ಚಮತ್ಕಾರ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಕೇವಲ 48 ಗಂಟೆಯ ಒಳಗಡೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಆ ಸಮಸ್ಯೆಗೆ ಪರಿಹಾರವನ್ನು ರಾಯರು ಸೂಚಿಸುತ್ತಾರೆ. ಹಾಗೆ ನಿಮ್ಮ ಸಮಸ್ಯೆಯನ್ನು ದೂರ ಮಾಡ್ತಾರೆ. ಅದೇ ಈ ರಾಯರ ಗಾಯತ್ರಿ ಮಂತ್ರ. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ. ಇದನ್ನು ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಇವತ್ತಿನ ದಿನ 21 ಬಾರಿ ಹೇಳಿ ನೋಡಿ. ನಿಮ್ಮ ಸಮಸ್ಯೆ ಕೇವಲ 48 ಗಂಟೆಯ ಒಳಗಡೆ ಅದಕ್ಕೆ ಪರಿಹಾರ ದೊರೆಯುತ್ತೆ. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ನಿಮ್ಮ ಸಮಸ್ಯೆ ಏನೇ ಇರ್ಬೋದು ಅಥವಾ ನೀವೇನಾದರೂ ರಾಯರನ್ನು ಕೇಳ್ಕೋಬೇಕು ಅಂದ್ಕೊಂಡ್ರೆ ಈ ಒಂದು ಮಂತ್ರವನ್ನು ಹೇಳಿ ಆನಂತರ ನಿಮ್ಮ ಸಮಸ್ಯೆಯನ್ನು ರಾಯರ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ರಾಯರು ನಿಮಗೆ ಆ ಸಮಸ್ಯೆಯಿಂದ ಯಾವ ರೀತಿ ಹೊರಗೆ ಬರಬೇಕು, ಆ ಸಮಸ್ಯೆನ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಅದಕ್ಕೆ ಅವರು ಒಂದು ಸೂಚನೆಯನ್ನು ನೀಡ್ತಾರೆ. ಆ ಸೂಚನೆಯಂತೆ ನೀವು ನಡೆದುಕೊಂಡ್ರೆ ಖಂಡಿತ ನಿಮ್ಮ ಒಂದು ಪರಿಹಾರಕ್ಕೆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ರಾಯರನ್ನು ನಂಬಿ ಈ ಒಂದು ಮಂತ್ರವನ್ನು ಹೇಳಿದರೆ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟ ನೋವುಗಳು ಏನೇ ಇದ್ದರೂ ಆ ಒಂದು ಕಷ್ಟ ನೋವುಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಇದನ್ನು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಹೇಳಿ ಖಂಡಿತ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ಹೇಳಿದ ಮೇಲೆ ತುಂಬ ಜನಕ್ಕೆ ತುಂಬಾ ಈ ಒಂದು ಮಂತ್ರ ಸಹಾಯ ಆಗಿದೆ. ಈ ಒಂದು ಮಂತ್ರದ ಮುಖಾಂತರ ತಮ್ಮ ಒಂದು ಕಷ್ಟಗಳನ್ನು ಅವರು ಕಡಿಮೆ ಮಾಡಿಕೊಂಡು ಆ ಒಂದು ಮಂತ್ರದ ಮುಖಾಂತರ ತಮ್ಮ ಒಂದು ಕೋರಿಕೆನ ಕೂಡ ಈಡೇರಿಸ್ಕೊಂಡಿದ್ದಾರೆ. ಈ ರಾಯರನ್ನು ನಂಬಿದರೆ ಖಂಡಿತ ನಿಮಗೆ ಒಂದು ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಕೂಡ ಈಡೇರುತ್ತೆ. ನೀವೇನೇ ಒಂದು ಅಂದ್ಕೊಂಡ್ರೂ ಕೂಡ ರಾಯರು ಅದನ್ನು ನಿಮ್ಮ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಜರುಗೋ ಥರ ಮಾಡ್ತಾರೆ. ರಾಯರ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರ ಹೇಳಿ ಖಂಡಿತ ನಿಮಗೆ ರಾಯರ ಸಪೋರ್ಟು ರಾಯರ ಒಂದು ಸಹಕಾರ ಸಿಕ್ಕೇ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ರಾಯರಿದ್ದಾರೆ.